ನಮ್ಮ ಹತ್ರ ಕ್ಯಾಂಪಿಂಗಿಗೆ 2 ಸ್ಲೀಪಿಂಗ್ ಬ್ಯಾಗ್ ಇದೆ ಇದೇ ಥರದ್ದು. ಇದು 15 ಡಿಗ್ರಿ 4 ಕ್ಲಾಸ್ ಅವ್ರದ್ದು, ಡಿಕಾಥ್ಲಾನ್ 4 ಕ್ಲಾಸ್. ಇದು ನೇಚರ್ ಹೈಕ್ ಅವ್ರದ್ದು ಟೆಂಟು. ಎಲ್ಲನೂ ತುಂಬ ಹಾಳಾಗಿ ಹೋಗಿದ್ದಾವೆ ಗುರು. ಏನು ಗುರು, ಅವರೆಲ್ಲ ಫುಲ್ ಸ್ಟಾಕ್ ಇಟ್ಕೊಂಡವ್ರೆ ಆಯಿತಾ, ಎಣ್ಣೆ ಎಲ್ಲ ಸ್ಟಾಕ್ ಇಟ್ಕೊಂಡವ್ರೆ. ಇವಾಗ ತೆಗೆದ್ರು, ಇನ್ನೇನು ಊಟ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಎಣ್ಣೆ ತೆಗೆದ್ರು. ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಕೋಳಿದು ಕಾಲು ಸೂಪ್ ಮಾಡವ್ರೆ. ಕೋಳಿದು ಕಾಲು ಸೂಪು, ಇಲ್ಲ ಅನ್ನ, ಇಲ್ಲಿ ಚಪಾತಿ, ಇಲ್ಲಿ ಮ್ಯಾಗಿ, ಈ ಥರ ಎಲ್ಲ ಮಾಡ್ತವ್ರೆ ಗುರು. ಗೈಸ್ ಲೆಟ್ಸ್ ಹ್ಯಾವ್ ದಿಸ್. ಚಿಯರ್ಸ್. ಆಕ್ಚುಲಿ ನಾವಿಬ್ಬರೇ ಕುಡಿತಾ ಇರೋದು, ಅವ್ರು ಕುಡಿತಲ್ಲ, ಬರೀ ಊಟ ಮಾಡಿದವ್ರೆ. मैंने बोला हम दोनों ही पी रहे हैं, भैया लोग नहीं पी रहे. हिमालय चिन्ह ಸ್ನೇಹಿತರೆ, ನಾವಿವಾಗ ಕ್ಯಾಂಪ್ ಜಿಸ್ಪಾ ಜರ್ನಿಯಿಂದ ನಮ್ಮ ಪ್ರಯಾಣವನ್ನು ಶುರು ಮಾಡ್ತಾ ಇದ್ದೀವಿ ಲಡಾಖ್ ಕಡೆಗೆ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿಯವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತೀನಿ. ನನ್ನ ಸೈಕಲ್ ಇಲ್ಲಿದೆ ನೋಡಿ, ಇದು ಪಾಲಿಗಾನ್ ಪಾತ್ X5. ಇದು 2 ಕಡೆ ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ ಬರುತ್ತೆ. 2x11 ಇದರದ್ದು ಡ್ರೈವರ್ ಟ್ರೈನ್. ಇಲ್ಲೇ ನಿನ್ನೆ ರಾತ್ರಿ ನಾವು ಉಳ್ಕೊಂಡಿದ್ದು, ನಿನ್ನೆ ವಿಡಿಯೋದಲ್ಲಿ ನೋಡಿರ್ತೀರ ಟೆಂಟ್ ಒಳಗಡೆ. ಮತ್ತು ಈ ರೂಮ್ಸ್ ಒಳಗಡೆ ಎಲ್ಲ ಹೆಂಗಿತ್ತು ಅಂತ. ನನಗಂತೂ ಸಖತ್ ಇಷ್ಟ ಆಯಿತು ಸ್ಟೇ. ಪಕ್ಕದಲ್ಲಿ ಇನ್ನೇನು ನದಿ ಹರಿತಾ ಇದೆ, ಭಾಗ ನದಿ. ಎದುರುಗಡೆನೆ ಒಳ್ಳೆ ಮೌಂಟೇನ್ ವ್ಯೂ ಇದೆ. ಕೆಲವೊಂದು ಸಲ ಇದೆಲ್ಲ ಸ್ನೋ ಬಿದ್ದಿರುತ್ತೆ, ಅವಾಗ ಇನ್ನೂ ಅದ್ಭುತವಾಗಿ ಕಾಣುತ್ತೆ ನೋಡಿ. ಇದೆಲ್ಲನೂ ಜಿಸ್ಪಾನೇ. ಜಿಸ್ಪಾ ಈಸ್ ಆಲ್ ಅಬೌಟ್ ಕ್ಯಾಂಪಿಂಗ್, ಕ್ಯಾಂಪ್ಸ್ ಅಷ್ಟೇ. ಇಲ್ಲಿ ವ್ಯೂಸ್ ಇರುತ್ತೆ, ಕ್ಯಾಂಪ್ಸ್ ಇರುತ್ತೆ, ಪಾರ್ಟಿ ಮಾಡ್ತಾರೆ, ಎಂಜಾಯ್ ಮಾಡೋಕ್ಕೆ ಬರ್ತಾರೆ. ರಾತ್ರಿ ಹೊತ್ತು ಬೆಳದಿಂಗಳಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆ ಟೈಮಲ್ಲೆಲ್ಲ ಪಾರ್ಟಿ ಮಾಡೋಕ್ಕೆ ಬರ್ತಾರೆ. ಅಲ್ಲಿ ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಕ್ಯಾಂಪ್, ಫ್ಯಾಮಿಲಿ ಹಟ್ಸ್ ಎಲ್ಲ ಇದೆ ಅಲ್ಲಿ. ನಾನು ಉಳ್ಕೊಂಡಿದ್ನಲ್ವ ಹಿಂದೆ, ಅಲ್ಲೂ ಅಷ್ಟೇ ಎಲ್ಲ ಸಖತ್ತಾಗಿತ್ತು. ಇಟ್ ಈಸ್ ಆಲ್ ಅಬೌಟ್ ಸುಮ್ಮನೆ ಬಂದು ಸ್ಟೇ ಮಾಡೋದು. ಅಂದರೆ ಮನಾಲಿಯಿಂದ ಒನ್ ಡೇಗೆ ಇಲ್ಲಿಗೆ ಬರ್ಬೋದು. ಮನಾಲಿಯಿಂದ ಇಲ್ಲಿಗೆ ಬಂದ್ಬಿಟ್ಟು ಸ್ಟೇ ಮಾಡಿ ಪಾರ್ಟಿ ಮಾಡಿ ನೆಕ್ಸ್ಟ್ ಹೋಗ್ತಾರೆ. ಯಾಕಂದರೆ ಅಕ್ಲಿಮಟೈಸೇಷನ್ ಮಾಡ್ಕೋಬೇಕಲ್ವ. ಇಲ್ಲಿ ಹೈ ಆಲ್ಟಿಟ್ಯೂಡ್ಸಿಗೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದಕ್ಕೆ ಒನ್ ಡೇ ಇಲ್ಲಿದ್ದು ಪಾರ್ಟಿ ಗೀಟಿ ಮಾಡಿ ಹೋಗ್ತಾರೆ. ದಿಸ್ ಈಸ್ ಮೇಡ್ ಫಾರ್ ದ್ಯಾಟ್. ನೀವೇನಾದರೂ ಪಾರ್ಟೀಸ್ ಎಲ್ಲ ಮಾಡಬೇಕು ಅಂತಿದ್ರೆ ಈ ಏರಿಯಾನ ನೀವು ನೋಡ್ಕೋಬೋದು. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಭಾಗ ನದಿ ಎಷ್ಟು ವಿಶಾಲವಾಗಿ ಹರಿತಾ ಇದೆ ಅಂತ. ಮುಂದೆ ನಮಗೆ ದಾರ್ಚ ಅನ್ನೋ ಒಂದು ಊರು ಸಿಗುತ್ತೆ. ಇಲ್ಲೆಲ್ಲ ವ್ಯೂಸ್ ಮಾತ್ರ ಸೂಪರಾಗಿದೆ. ಆಮೇಲೆ ಇಲ್ಲಿ ತುಂಬ ಅಗಲವಾಗಿ ಹರಿಯೋದ್ರಿಂದ ಒಂದು ಮೊಣಕಾಲು ಮಠ ಹರಿಯುತ್ತೆ ನದಿ. ತುಂಬ ಅಗಲವಾಗಿ ಹರಿಯುತ್ತೆ, ನೋಡ್ತಾ ಇರ್ಬೋದು ನೀವು. ಯಾಕಂದರೆ ವ್ಯಾಲಿ ತುಂಬ ಜಾಸ್ತಿ ಇದೆ ಅಲ್ವಾ ಹಿಂದೆ, ಅದಕ್ಕೆ. ಈ ನದಿಗಳಲ್ಲಿ ಫ್ಲ್ಯಾಶ್ ಫ್ಲಡ್ಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಪ್ಪ ಫ್ಲ್ಯಾಶ್ ಫ್ಲಡ್ಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಆ ಬೆಟ್ಟದ ಮೇಲೆ ಏನು ಸ್ನೋ ಕಾಣಿಸ್ತಿದೆಯಲ್ಲ, ಬಿಸಿಲು ಜಾಸ್ತಿ ಬಿದ್ದಷ್ಟು ಸ್ನೋ ಎಲ್ಲ ಕರಗುತ್ತೆ. ಸಡನ್ನಾಗಿ ಟೆಂಪ್ರೇಚರ್ ರೈಸ್ ಆದರೆ ಬೆಟ್ಟದ ಮೇಲಿಂದ ಜಾಸ್ತಿ ನೀರು ಕರಗಿ ಕೆಳಗೆ ಬರುತ್ತೆ. ಅದೊಂದೇ ಬೆಟ್ಟ ಅಲ್ಲ, ಈ ಥರ ಫುಲ್ 106 ಕಿಲೋಮೀಟ್ರ್ ಉದ್ದದ ಬೆಟ್ಟ ಇದೆ ಆಯಿತಾ. ಎಡಗಡೆ ಬಲಗಡೆ ಎಲ್ಲ ಕಡೆಗಳಲ್ಲಿ ಈ ನದಿಗೆ ಅಲ್ಲೆಲ್ಲ ಕಡೆಯಿಂದನೂ ನೀರು ಬರುತ್ತೆ. ಶಾಖ ಜಾಸ್ತಿ ಆದಂಗೆಲ್ಲ ನೀರು ಜಾಸ್ತಿ ಆಗುತ್ತೆ, ನೀರು ಜಾಸ್ತಿ ಆದಂಗೆಲ್ಲ ಸಡನ್ನಾಗಿ ಇಲ್ಲಿ ಫ್ಲೋ ಜಾಸ್ತಿ ಆಗುತ್ತೆ.
ಮೊಣಕಾಲು ಮಠ ಇದೆ ಅಂತ ನೀವು ನದಿಗೆ ಇಳಿದ್ರೆ ಅರ್ಧ ಗಂಟೆ ಒಳಗಡೆ ಜಾಸ್ತಿ ಆಗಿಬಿಡ್ಬೋದು. ಆವಾಗ ಆ ಕಡೆ ಈ ಕಡೆಗೆ ಬರೋಕ್ಕೆ ಕಷ್ಟ ಆಗ್ಬೋದು, ಅಥವಾ ನದಿ ಒಳಗಡೆ ನೀರ ಕೊಚ್ಕೊಂಡು ಹೋಗ್ಬಿಡ್ಬೋದು. ಇದೆಲ್ಲದನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ನೀರುಗಳಲ್ಲಿ ಇಳಿಬೇಕು. ಇಲ್ಲ ಅಂತಂದರೆ ತುಂಬ ಅಪಾಯ ಕಾದಿರುತ್ತೆ. ಇನ್ನೊಂದು ಗಮನಿಸಬೇಕಾಗಿರೋ ಅಂಶ ಏನಂತಂದರೆ, ಎಷ್ಟು ಶಾಖ ಜಾಸ್ತಿ ಆಗುತ್ತೋ ನೀರು ಅಷ್ಟು ಕೊಳೆ ಆಗುತ್ತೆ. ಯಾಕಂತಂದರೆ ಬೆಟ್ಟದ ಮೇಲಿಂದ ನೀರು ಬರ್ಬೇಕಾದ್ರೆ ಬರೀ ನೀರಷ್ಟೇ ಬರೋಲ್ಲ, ಅಲ್ಲಿದ್ದಂತಹ ಮಣ್ಣನ್ನು ಕೂಡ ಹೊತ್ಕೊಂಬರುತ್ತೆ. ಆವಾಗ ಅದು ಸಿಲ್ಟಾಗಿ ಕನ್ವರ್ಟ್ ಆಗಿ ಈ ನೀರೆಲ್ಲ ಈ ಮಣ್ಣಿನ ಕಲರ್ ಕಾಣುತ್ತೆ. ನಿಮಗೆ ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಿದೆ ಅಲ್ವಾ, ಅದು ಭಾಗ ನದಿಗೆ ಅಡ್ಲ ಕಟ್ಟಿರುವಂತಹ ಒಂದು ಬ್ರಿಡ್ಜ್. ಅಲ್ಲಿಂದ ಮುಂದಕ್ಕೆ ಹೋದರೆ ನಮಗೆ ದಾರ್ಚಾ ಸಿಗುತ್ತೆ. ದಾರ್ಚಾದಿಂದ ಮೇಲೆ ನಾವು ಬೆಟ್ಟನ ಹಂಗೆ ಹೋಗಿ ಹಂಗೆ ಹತ್ಕೊಂಡು ಆ ಕಡೆ ಕ್ರಾಸ್ ಮಾಡಿಬಿಟ್ರೆ ಆಯಿತು. ದಾರ್ಚಾದಲ್ಲಿ ಒಂದೆರಡು ಸೈಕಲ್ ನಿಂತಿತ್ತು. ಇವರೆಲ್ಲ ಯುರೋಪಿಂದ ಬಂದಿರೋರು ನೋಡ್ತಿರ್ಬೋದು. ಅವ್ರು ಫುಲ್ಲೆಲ್ಲ ಬ್ಯಾಗಿ ಎಲ್ಲ ಸೇಮ್ ಕೈಂಡ್ ಆಫ್ ಸೆಟಪ್ ನಂದು ಅವ್ರದ್ದು. ಬಟ್ ಅವ್ರಿಗೆ ಸ್ವಲ್ಪ ಫ್ರೀ ವೀಲ್ ಎಲ್ಲ ಸ್ವಲ್ಪ ದೊಡ್ಡದು ಹಾಕೊಂಡವ್ರೆ. ಆಮೇಲೆ ಫುಲ್ ಗ್ರಾವೆಲ್ ಟೈರ್ ಹಾಕೊಂಡವ್ರೆ. ಐ ಥಿಂಕ್ ಇಟ್ಸ್ ಸ್ಟೀಲ್ ಫ್ರೇಮ್ ಬೈಕ್ಸ್. ಇದು ಕೋನಾ ಮತ್ತು ಇದು ಯಾವ ಕಂಪ್ನಿದು, ಟಚ್ ಮಾಡಿದ ತಕ್ಷಣ ಸೌಂಡ್ ಆಗೋ ಥರ ಮಾಡೋರೆ. ಇದ್ಯಾವ ಕಂಪ್ನಿದು ಮರ್ಯ, ಝಕರ್ ಅಂತ ಅದು ಐ ಥಿಂಕ್ ಫ್ರೆಂಚ್ ಕಂಪ್ನಿ ಇರಬೇಕು. ರೋಮಿಂದ ಬಂದಿದ್ದಾರೆ. ಸೊ ನಾವು ಇಲ್ಲಿ ಒಂದು ಹೋಟೆಲಿಗೆ ಬಂದಿದ್ದೀವಿ ದಾರ್ಚಾದಲ್ಲಿ. ಆ ಬೋರ್ಡ್ ಪಕ್ಕದಲ್ಲಿನೇ ಇದೆ ಹೋಟೆಲು. ನಾನು ಇಲ್ಲಿ ಒಂದು ವೆಜ್ ಥಾಲಿ ಆರ್ಡ್ರ್ ಮಾಡಿದೆ. ಅವ್ರು ಅವಾಗಲೇ ತಿನ್ಕೊಂಡವ್ರಂತೆ. ಕ್ಯಾನ್ ಯು ಸೇವ್ ಒನ್ ನೇಮ್ ಅಗೇನ್? My name is Massimiliano. ಮಸ್ಸಿಮಿಲಿಯಾನೋ ಅಂತ ಇವ್ರ ಹೆಸರು ಮಾರ್ಕೋಸ್ ಅಂತ. ಮಾರ್ಕೋ ನೈಸ್ ಟು ಮೀಟ್ ಯು. ನಮ್ಮದು ವೆಜ್ ಥಾಲಿ ತಿನ್ಕೊಂಬಿಟ್ಟು ಇಲ್ಲಿಂದ ನಮ್ಮ ಪ್ರಯಾಣನ ಮುಂದುವರ್ಸೋಣ. ವೆಜ್ ಥಾಲಿನಲ್ಲಿ 2 ರೊಟ್ಟಿ, ಪಲ್ಯ, ಕಡಿ, ಸ್ವಲ್ಪ ಸಾಂಬಾರು, ಐ ಥಿಂಕ್ ದಾಲ್ ಅನಿಸುತ್ತೆ, ಅದು ಕೊಟ್ಟಿದ್ದಾರೆ. ನಾನು ಇದು ಸಾಕಾಗಲ್ಲ ಅಂಥೇಳಿ 2 ಮೊಟ್ಟೆ ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಅಂತ ನೋಡ್ರಿ, ಬಾಯ್ ಬಾಯ್, ಚಾವ್. ಇವಾಗ ತಾನೇ ಒಂದು ಚೆಕ್ ಪೋಸ್ಟ್ನ ಕ್ರಾಸ್ ಮಾಡ್ಕೊಂಬಂದೆ ದಾರ್ಚಾನಲ್ಲಿ. ತುಂಬ ಒಂದು 30 ಕಿಲೋಮೀಟ್ರು 50 ಕಿಲೋಮೀಟ್ರಿಗೆ ಒಂದೊಂದು ಚೆಕ್ ಪೋಸ್ಟ್ ಇರುತ್ತೆ. ಅಲ್ಲೆಲ್ಲ ನಮ್ಮ ಹೆಸರು ಬರ್ಸಿ ಹೋಗಬೇಕು. ಲೇ ಹೋಗೋವರೆಗೂ ನನಗೆ ಅದು ಪರ್ಮಿಟ್ ಬೇಡ. ಲೇ ಕ್ರಾಸ್ ಆದಮೇಲೆ ನನಗೆ ಪರ್ಮಿಟ್ ಬೇಕಾಗುತ್ತೆ. ಸದ್ಯಕ್ಕೆ ನಾವಿವಾಗ 3450 ಮೀಟ್ರ್ ಎತ್ತರ ಇದ್ದೀವಿ. ದಾರ್ಚಾನ ದಾಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಫುಲ್ ಡೌನ್ ಸಿಕ್ಕಿದೆ. ಡೌನಲ್ಲಿ ಸೈಕಲ್ ಹೊಡಿಯೋದು ಮಸ್ತ್ ಮಜಾ ಬರುತ್ತೆ. ಸಖತ್ ಸ್ಟೀಪ್ ಇದೆ ಡೌನ್. ನಮಗೆ ಲೇ ಇನ್ನೂ 330 ಕಿಲೋಮೀಟ್ರ್ ಬಾಕಿ ಉಳ್ಕೊಂಡಿದೆ. ನೋಡ್ತಿರ್ಬೋದು, BROದವರು ಒಂದು ಹೊಸ ಬ್ರಿಡ್ಜ್ನ ಕಟ್ತಾ ಇದ್ದಾರೆ ರಿವರ್ ಸ್ಟ್ರೀಮ್ಗೆ ಅಡ್ಲಾಗಿ. ಇದಕ್ಕಿಂತ ಮುಂಚೆ ಇಲ್ಲಿತ್ತು ರೋಡು, ಕಾಣಿಸ್ತಿದೆಯಲ್ಲ ಕೆಳಗಡೆ ಅಲ್ಲಿ ನೀರು ಹರಿತಿದೆಯಲ್ಲ, ಅಲ್ಲಿಗೆ ಹೋಗಿ ತಿರುಗಿಸ್ಕೊಂಬರ್ಬೇಕಿತ್ತು ಗಾಡಿಗಳು. ಇವಾಗ ಒಂದು ಬ್ರಿಡ್ಜ್ ಕಟ್ಟವ್ರೆ ನೋಡಿ, ಎಷ್ಟು ಸಖತ್ತಾಗಿದೆ ಬ್ರಿಡ್ಜು. ಇಲ್ಲಿಂದ ನಮ್ಗೆ ಆಫ್ ರೋಡಿಂಗ್ ಶುರುವಾಗ್ತಿದೆ. ಮುಂದೆ ಒಂದು ರಿವರ್ ಕ್ರಾಸಿಂಗ್ ಇದೆ ಗೈಸ್, ನೋಡಿ ಇದೆ ರಿವರ್ ಕ್ರಾಸಿಂಗು.
ಇಲ್ಲಿ ನೋಡಿ ನಮಗೆ K17 ಪಾಸಿಂಗ್ ಗಾಡಿ ಸಿಕ್ಕಿದೆ. ಅಣ್ಣನ ಹೆಸರು ತರುಣ್ ಅಂತ. ಅಣ್ಣ ದಾವಣಗೆರೆಯಿಂದ ಬಂದಿದ್ದಾರೆ, ಒಂದು 5 ಜನ ಬಂದಿದ್ದಾರಂತೆ. ಈ ಮದುವೆ ಹೆಂಗೆ ನಡೀತಿದೆ ರೈಡ್ ಎಲ್ಲ? ಚೆನ್ನಾಗಿದೆ ಬ್ರೋ, ಇನ್ನೇನು ಮುಗಿಯಕ್ಕೆ ಬಂತು. ಹಾಂ, ಮನಾಲಿ ಮುಗಿಸಿ ನೆಕ್ಸ್ಟ್ ಚಂಡೀಗಢ ಹೋಗಿ ಗಾಡಿ ಪಾರ್ಸಲ್ ಹಾಕಿ. ಇನ್ನು ಎಷ್ಟು ದಿನ ಅಂದರೆ ಎಷ್ಟು ದಿನ ಟ್ರಿಪ್ ಮಾಡಿದ್ರಿ ಹಿಮಾಲಯದಲ್ಲಿ? ಆಯಿತು ಬ್ರೋ, ಒಂದು 20 days. 20 ದಿನ ಟ್ರಿಪ್ ಹೊಡೆದಿದ್ದಾರೆ. ಸೂಪರ್. ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಇದೆಯಾ? ಏನಂತಿದೆ? ತರುಣ್ 7399. ತರುಣ್ 7399 ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಇದೆ ಗೈಸ್, ಫಾಲೋ ಮಾಡ್ಕೊಳ್ಳಿ. ಇನ್ನು ಹಿಂದೆ ಬರ್ತಾವ್ರಂತೆ, ಸಿಕ್ಕರೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸಿಗೋಣ ಬ್ರೋ. ನೀವೇನಾದರೂ ಬೈಕ್ಗೆ ವಾಟರ್ ಪ್ರೂಫ್ ಬ್ಯಾಗ್ ನೋಡ್ತಿದ್ರೆ ನನ್ನ ವೆಬ್ಸೈಟ್ ಹಾಕಿದ್ದೀನಿ ಲಿಂಕು, sudarshansanchari.com. ಸೊ ಅಲ್ಲೇ ನಾನು ಹೊಸದಾಗಿ ವಾಟರ್ ಪ್ರೂಫ್ ಬ್ಯಾಗ್ಸ್ ಎಲ್ಲ ಸೇಲ್ ಮಾಡ್ತೀನಿ. ಸೊ ನೀವು ಅಲ್ಲಿ ವಾಟರ್ ಪ್ರೂಫ್ ಬ್ಯಾಗ್ನ ಬೈ ಮಾಡ್ಬೋದು. ಇದೇನು ಕ್ವಾಲಿಟಿ ಇದೆಯಲ್ಲ, ಇದಕ್ಕೆ ಎಕ್ಸ್ಟ್ರಾ ನೀವು ಬ್ಯಾಗ್ ಹಾಕ್ಬೇಕು, ಇದ್ರ ಮೇಲೆ ವಾಟರ್ ಪ್ರೂಫ್ ಕವರ್ ಹಾಕಬೇಕು. ಬಟ್ ನನ್ನ ಹತ್ರ ಇರೋ ಮಾಡಲ್ಸಲ್ಲಿ ಫುಲ್ 100% ವಾಟರ್ ಪ್ರೂಫ್ ಬರುತ್ತೆ. ಸೊ ಚೆಕ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಕೇಳಿಸ್ತಾ ಇದೆಯಾ ಮಳೆ ಹನಿಗಳು? ಮಳೆ ಹನಿ ನೋಡಿ ಇವಾಗ ಶುರುವಾಗಿದೆ. ನಮ್ಮ ಎದುರುಗಡೆಗೆ ದೀಪಕ್ ತಾಲ್ ಅಂತಿದೆ. ದೀಪಕ್ ತಾಲ್ ಅಂದರೆ ದೀಪಕ್ ಹೊಂಡ ಅಂತ ಅರ್ಥ. ಕುಲುಂಗ್ ದೆಪ್ಟ ಅನ್ನೋ ಒಂದು ದೇವ್ರ ಹೆಸರಲ್ಲಿ ಇದನ್ನು ಪೂಜೆ ಮಾಡ್ತಾರಂತೆ. ಈ ಹೊಂಡವನ್ನು ಪವಿತ್ರ ಅಂತ ನಂಬ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಲೂಯಿಶ್ ಆಗಿದೆ ವಾಟರ್, ಅಂದರೆ ಅಲ್ಟ್ರಾ ಕ್ಲಿಯರ್. ಅಲ್ಲಿಗೆ ಹೋದರೆ ಫುಲ್ಲು ಕ್ಲಿಸ್ಟಲ್ ಕ್ಲಿಯರ್ ವಾಟ್ರ್ ಇದು. ನಿಮಗೆ ಈ ದೀಪಕ್ ತಾಲ್ ದಾರ್ಚಾಗಿ ಒಂದು 10-15 ಕಿಲೋಮೀಟ್ರ್ ನಿಮಗೆ ಇದು ಸಿಗುತ್ತೆ. ಬಿಫೋರ್ ಬಾರ್ಲಾಚಾ ಪಾಸ್ ಇದನ್ನು ನೀವು ನೋಡ್ಬೋದು. ನೀವು ಈ ಕಡೆ ನೋಡ್ತಾ ಇರ್ಬೋದು, ಎಲ್ಲ ಹಸಿರುಗಿದಾವಲ್ವಾ ಬೆಟ್ಟಗಳು. ಇಲ್ಲಿ ನೋಡಿ, ಇಲ್ಲೆಲ್ಲ ಕಲ್ಲು ಶುರುವಾಯ್ತಾ. ಇಲ್ಲಿ ಕಲ್ಲು ಶುರುವಾಗಿದ್ದು ಮುಂದೆಲ್ಲ ಫುಲ್ ಕೆಂದು ಕಲರ್ ಆಗಿಬಿಟ್ಟವೆ. ಇಲ್ಲಿಂದ ಮುಂದಕ್ಕೆ ವ್ಯೂಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ ಗಾಯ್ಸ್. ನಂಗಂತೂ ಸಖತ್ ಖುಷಿ ಆಗ್ತಿದೆ. ಸದ್ಯಕ್ಕೆ ನಾವಿವಾಗ 3700 ಮೀಟ್ರ್ ಎತ್ತರದಲ್ಲಿದ್ದೀವಿ. ಇದು ಬಾಗಾ ನದಿ. ನಾವು ಇನ್ನೂ ಎಷ್ಟೊಂದು ದೂರ ಹೋಗಬೇಕು ಬಾಗಾ ನದಿ ಜೊತೆ. ಸರ್ಚು ಇನ್ನೂ 60 ಕಿಲೋಮೀಟ್ರ್ ಇದೆ. ಸರ್ಚು ಬಂದ್ಬಿಟ್ಟು ನಮಗೆ ಹಿಮಾಚಲ್ ಪ್ರದೇಶದ್ದು ಲಾಸ್ಟ್ ಬಾರ್ಡ್ರು. ಅಲ್ಲಿಂದ ಆಚೆಗೆ ಲೇ ಶುರು. ಏನೋ ಕೆಂಚ ಹೆಂಗೋ ಇದೆಯಾ ಸ್ನೇಹಿತರೆ? ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದಿಷ್ಟು ಕುರಿಗಳಿವೆ, ಕುರಿ ಗಾಯಿಗಳಿದ್ದಾರೆ. ನಾವು ಅವ್ರ ಹತ್ರ ಹೋಗಿ ಕೇಳೋಣ ಇಲ್ಲಿ ಉಳ್ಕೊಳ್ಳೋಕೆ ಜಾಗ ಕೊಡ್ತಾರ ಅಂತ. ಅಕಸ್ಮಾತ್ ಜಾಗ ಕೊಟ್ಟರೆ ಅವ್ರದ್ದೆಲ್ಲ ಜೀವನ ಶೈಲಿನ ನಾನು ನಿಮಗೆ ತೋರಿಸ್ತೀನಿ. ಓ ಬಾಯ್ ಜುಲೈ, ನಮ್ಮ ಹಿಂದ್ಗಡೆ ಠಾಕೂರ್ ಸಿಂಗ್ ಅಂತಿದ್ದಾರೆ. ಅವ್ರದ್ದು 800 ಕುರಿಗಳಿದ್ದಾವೆ. ನೋಡ್ತಾ ಇರ್ಬೋದು ಹೆಂಗೆ ಮೇಯ್ತಾ ಇದ್ದಾವೆ ಅಂತ. ನನಗೆ ಅನ್ನಿಸ್ತಾ ಇದೆ ನಾನು ಯಾಕೆ ಕುರಿಯಾಗಿ ಹುಟ್ಟಬಾರ್ದಿತ್ತು ಅಂತ. ಈ ಥರದ್ದು ಎಲ್ಲ ವ್ಯೂ ನೋಡ್ಕೊಂಡು ಆರಾಮಾಗಿರ್ಬೋದಿತ್ತಲ್ವ. ಹಾಂ, ಕುರಿಗಳೆಲ್ಲ ಮೇಯ್ತಾ ಇದ್ದಾವೆ. 800 ಕುರಿ ಇದ್ದಾವೆ. ಅವ್ರ ಮನೆಯನ್ನು ಅವರೇ ಮಾಡ್ಕೋತಾರೆ. ಅವ್ರ ಹತ್ರ ಒಂದು ಸೋಲಾರ್ ಪ್ಯಾನಲ್ ಇದೆ. ಮತ್ತು ನೋಡ್ತಾ ಇರ್ಬೋದು ಅವ್ರ ಮನೆ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತ. ಸ್ನೇಹಿತರೆ, ಇದು ಅವ್ರ ಮನೆ. ಇಲ್ಲಿ ನೋಡಿ, ಒಂದಿಷ್ಟು ಕಟ್ಟಿಗೆಗಳನ್ನ ತಂದು ಜೋಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಅಲ್ಲಿ ಒಲೆ ಉಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಕಲ್ಲನ್ನ ಸುತ್ತ ಇಟ್ಕೊಂಡಿರೋದ್ರಿಂದ ಗಾಳಿ ಒಳಗಡೆ ಬರಲ್ಲ. ಕುರಿ ಉಣ್ಣೆಯಿಂದ ಮಾಡಿರೋದು ಇದೆಲ್ಲ. ಅವ್ರು ಒದ್ಕೊಳ್ಳೋಕ್ಕೆ ಹಾಸ್ಕೊಳ್ಳೋಕ್ಕೆ ಎಲ್ಲ ಇಟ್ಕೊಂಡಿದ್ದಾರೆ. इसमें कितना लोग बैठते हैं, सोते हैं? 5. इसके अंदर ही ಇಷ್ಟೇ ಜಾಗ ಇದೆ ಗುರು. ಒಬ್ರು ಕೂತ್ಕೊಂಡ್ರೆ ಇನ್ನೊಬ್ರು ಎದುರು ಬಂದರೆ ಕೂತ್ಕೋಬೋದು ಅಷ್ಟೇ. ಇದರಲ್ಲಿ 5 ಜನ ಮಲ್ಕೋತಾರಂತೆ. ಇವರು ನಾಯಿ ಮರಿಗಳನ್ನ ಇಟ್ಕೊಂಡಿದ್ದಾರೆ. ನಾಯಿಗಳನ್ನ ಬೇರೆ ಇಟ್ಕೊಂಡಿದ್ದಾರೆ. ಅವು ಬೊಗಳಲ್ಲ, ನಾಯಿ ಮರಿಗಳು ಬೊಗಳುತ್ತೆ. ಯಾಕಂತಂದರೆ ನಾನು ಹೊಸಬ ಅಲ್ವಾ, ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಅಂತ, ಅದಕ್ಕೆ ಬೊಗಳುತ್ತೆ. ನೋಡ್ತಾ ಇರ್ಬೋದು ಹೆಂಗೆ ಚೆನ್ನಾಗಿ ಕಾಣಿಸ್ತಿದ್ದೇವೆ ಅಂದರೆ. ಅವುಗಳು ಕೂದಲು ಡಬಲ್ ಕೋಟಿಂಗ್ ಜರ್ಮನ್ ಶಾಫರ್ಡ್ ಇದ್ದಂಗೆ ಇದಾವೆ ಮರ. ಹಲೋ, ಡರ್ ಹಾಂ, ಅದಕ್ಕೆ ಹಲೋ ಮಾಡೋದು ಕಲ್ಸವ್ರೆ. ಹಲೋ, हेलो सुपर सुपर सुपर। इसका नाम क्या रखा? इसका नाम है रिकू। रिकू। और उसका नाम है टाइगर। टाइगर भौंक रहा है, टाइगर भौंक रहा है। ಹೂ ನೋಡ್ರಿ ಎಷ್ಟು ಚೆನ್ನಾಗಿದಾವೆ ಇವು, ಸಕ್ಕತ್ತಾಗಿದಾವೆ ಮರಿಯಾ. ಈ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಿದೆ. ವ್ಯಾಲಿ ಮಾತ್ರ ಅಲ್ಲಿ ನೋಡಿ, ಆ ಟಾಪಲ್ಲಿ ಹೆಂಗೆ ಕಾಣಿಸ್ತಿದೆ, ಆ ಟಾಪಲ್ಲಿ ಹೆಂಗೆ ಕಾಣಿಸ್ತಿದೆ. ನಿಜವಾಗ್ಲೂ ನಂಗೆ ಸಖತ್ ಖುಷಿ ಆಗ್ತಿದೆ. ನನಗೆ ಅವ್ರು ಕೇಳಿದ ತಕ್ಷಣ ಒಪ್ಕೊಂಬಿಟ್ರು ಉಳ್ಕೊಳ್ಳೋದು ಜಾಗ ಕೊಡೋದಕ್ಕೆ. ಅದನ್ನು ಸಖತ್ ಖುಷಿ ಆಗ್ತಿದೆ. ಇಲ್ಲಿ ನೋಡಿ ಎಲ್ಲ ಐಟಮ್ ಇಲ್ಲಿಗೆ ತೊಗೊಂಬಂದಿದ್ದೀನಿ ನೋಡಿ. ಹಂಗೆ ಮೇಲೆ ನೋಡಿ. ಏನು ಮಜಾ ಗುರು, ಏನು ಮಜಾ, ಸಖತ್ತಾಗಿದೆ ಮಾತ್ರ. ಅಲ್ಲಿ ನೋಡಿ, ಅಲ್ಲಿ ಮೂಲೆಯಲ್ಲಿ ಅಲ್ಲಿ. ಯಪ್ಪ, ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಸಖತ್ ಖುಷಿ ಆಗ್ತಿದೆ ಗಾಯ್ಸ್, ಸೀರಿಯಸ್ಲಿ. ಯಪ್ಪ, ನಾ ಇದು ಅಂದ್ಕೊಂಡಿದ್ದೆ ಇವ್ರ ಜೊತೆ ಕ್ಯಾಂಪಿಂಗ್ ಎಲ್ಲ ಮಾಡಬೇಕು ಅಂತ. ನಿಜ ನಂಗೆ ನೋಡಿ ಕಣ್ಣೇ ಒಂಥರ ಒದ್ದೆ ಆಗ್ತಿದೆ ನನಗೆ. ಸಖತ್ ಖುಷಿ ಆಗ್ತಿದೆ. ಸದ್ಯಕ್ಕೆ ನಮಗೆ ಇದೇ ಕ್ಯಾಂಪಿಂಗ್ ಗ್ರೌಂಡ್. ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು.
ಪ್ಯಾಕ್. ನಮ್ಮ ಹತ್ರ ಕ್ಯಾಂಪಿಂಗಿಗೆ 2 ಸ್ಲೀಪಿಂಗ್ ಬ್ಯಾಗ್ ಇದೆ ಇದೇ ಥರದ್ದು. ಇದು 15 ಡಿಗ್ರಿ 4 ಕ್ಲಾಸ್ ಅವ್ರದ್ದು, ಡಿಕಾಥ್ಲಾನ್ 4 ಕ್ಲಾಸ್. ಇದು ನೇಚರ್ ಹೈಕ್ ಅವ್ರದ್ದು ಟೆಂಟು. ಎಲ್ಲನೂ ತುಂಬ ಹಾಳಾಗಿ ಹೋಗಿದ್ದಾವೆ. ಇಟ್ಸ್ ಓಕೆ, ಇದರಲ್ಲೇ ಕ್ಯಾಂಪಿಂಗ್ ಮಾಡೋಣ, ಮಸ್ತ್ ಇರುತ್ತೆ ಮಜಾ. ನನ್ನ ಟೆಂಟ್ ಸೆಟಪ್ ಎಲ್ಲ ಆಯಿತು ನೋಡಿ. ನಮ್ಮ ಸೇಫ್ಟಿಗೋಸ್ಕರ ಇಲ್ಲೊಂದು 4-5 ಜನ ಬೈರೋರು ಇದ್ದಾರೆ. ಹೆಂಗೆ ಕುಂತವ್ನು ನೋಡ್ರಿ, ಅವ್ನು ಹುಲಿ ಕುಂತಂಗ್ಲೇ. ಬರ ಇಲ್ಲಿ ಬಾಯ್. ಓ ಕಟ್ಟಾಕುವ, ಅದಕ್ಕೆ ಬರ್ತಿಲ್ಲ. ಏನು ಚಿನ್ನ ಭಾರಿ ಹಂಗೆ ಮಾಡಬಾರ್ದಮ್ಮ. ನಿಮ್ಮವನೇ ಕಣ. ಹಾಂ, ನಿಮ್ಮ ನಿಂಗೇನು ತರಲಿಲ್ಲ ತಿನ್ನೋಕ್ಕೆ ಚಿನ್ನ. ಮೊಟ್ಟೆನಾದರೂ ಇಟ್ಕೊಂಬರ್ಬೇಕಿತ್ತು ಕಣ. ಭಾಳ ಬೇಜಾರಾಗ್ತೈತಿ. ರಾತ್ರಿ ಟೆಂಟಲ್ಲಿ ಮಲ್ಕೋತೀಯನ? ಹಿಮಾಲಯ ಚಿನ್ನ ಕಾಣಿಸ್ತಾ ಇದೆಯಾ ಕಿತ್ತೋಗಿರೋದು? ಇದೆಲ್ಲ ಯಾರ ಕೆಲಸ ಹೇಳಿ? ನಮ್ಮ ಜೊತೆ ಕಿಲಾಡಿ ಇದ್ನಲ್ರಪ್ಪ, ಅವನ ಕೆಲಸ ಇದಷ್ಟೇ ಅಲ್ಲ. ಅವನು ಮಾಡ್ರ ಅವಂತರ ತೋರಿಸ್ತೀನಿ. ಈ ಕಡೆಗೆ ಇಲ್ಲಿ ನೋಡಿ, ಈ ಕಡೆಗೆ ಹೆಂಗೆ ಮಾಡೋಣ ಅಂದರೆ, ಅವತ್ತು ಒಂದ್ಸಲ ಅವನನ್ನು ಕೂಡಾಕಿದ್ದೆ ಒಳಗಿರಲಿ, ನಾನು ಹೊರಗಡೆ ವಿಡಿಯೋ ಎಡಿಟ್ ಮಾಡೋಣ ಅಂತ. ಇಲ್ಲೆಲ್ಲ ಹೋಲ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದ ಹೊರಿಕೆ ಅಂತ ಕಳ್ಳ ಅವನು ಭೈರವ. ನಮ್ಮ ಟೆಂಟ್ ಒಳಗಡೆ ಹಿಂಗಿರುತ್ತೆ. ಬನ್ನಿ ಕುರಿ ಮಂದೆ ಒಳಗಡೆ ಹೋಗೋಣ. ನೋಡಿ ಕುರಿ ಬಾಲ ಎಷ್ಟು ಉದ್ದ ಇದೆ. ಸೇಮ್ ರಾಜಸ್ಥಾನದ ಕುರಿನೇ, ಆದರೆ ಸ್ವಲ್ಪ ಚೇಂಜ್ ಅಷ್ಟೆ. ಮೇಕೆ ನೋಡ್ರಿ, ಹೆಂಗದೆ ಮೇಕೆ ಕೂದಲು ನೋಡ್ರಿ, ಇದಕ್ಕೆ ಹೆಂಗದೆ, ಎಷ್ಟು ಉದ್ದ ಅದೆ. ಏನು ಚಿನ್ನ ಲೈ, ಕರ್ನಾಟಕದಿಂದ ಬಂದಿಂಗ್ ಕಣ ಲೈ ನೋಡಕ್ಕೆ ಲೈ. ನೋಡಿ ಹೆಂಗೆ ನೋಡ್ತದೆ, ಎಷ್ಟು ಚೆನ್ನಾಗವಪ್ಪ. ಈ ಮೇಕೆ ನೋಡ್ರಿ ಹೆಂಗದೆ. ಒಬ್ಬೊಬ್ಬೊಬ್ಬ ಈ ಮೇಕೆ ನೋಡಿ ಗುರು, ಫುಲ್ ಕೊಂಬ್ತಿರ್ಕೊಂಬಿಟ್ಟದೆ ಇದು. डरेगी ना कुछ एक इसको बेड को एक पकड़ना. ಇಲ್ಲಿ ನೋಡಿ ನಾಯಿ ಬೇಟೆ ಆಡ್ಬಿಟ್ಟವೆ ಯಾವುದೋ ಪಕ್ಷಿನ. ಯಾವ ಪಕ್ಷಿ ಅಂತ ಗೊತ್ತಿಲ್ಲ, ಕಾಣಿಸ್ತಾ ಇರ್ಬೋದು ಬೇಟೆ ಹೆಂಗೆ ಆಡೋವೆ ಅಂತ. ಎಲ್ಲ ತಿಂದು ಬಿಸಾಕವೆ. ಈಗ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಎಲ್ಲ ಮೇಕೆ ಕುರಿಗಳನ್ನ ಒಂದು ಕಡೆ ಸೇರಿಸ್ತಾ ಇದ್ದಾರೆ. ಅವೆಲ್ಲ ಅಷ್ಟು ದೂರ ಹೋಗವೆ, ಈ ಮೇಕೆ ಇಷ್ಟು ದೂರ ಅವೆ. ಅದಕ್ಕೆ ಅವರು ಎಲ್ಲವನ್ನು ಒಟ್ಟಿಗೆ ಸೇರಿಸ್ತಾವ್ರೆ ಕರ್ದಿ. ಇವತ್ತು ಮೇಕೆಗಳಿಗೆ ಉಪ್ಪು ಹಾಕುವಂಥದ್ದು ದಿನ. 1 ವಾರಕ್ಕೊಂದ್ಸಲ ಈ ಮೇಕೆಗಳಿಗೆಲ್ಲ ಉಪ್ಪು ಹಾಕ್ತಾರೆ. ಏನಕ್ಕೆ ಉಪ್ಪು ಹಾಕ್ತಾರೆ ಅಂತ ನಾನು ಕೇಳಿದೆ. ಅವಾಗ ಹೇಳಿದ್ರು ಅವ್ಕೆ ಜೀರ್ಣ ಆಗೋದಕ್ಕೆ ಸಹಾಯ ಆಗುತ್ತಂತೆ. ಇವತ್ತು ಉಪ್ಪು ಹಾಕಿದ್ರೆ ಅಂತ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಇವಾಗ ನಮ್ಮ ಸಿಂಗ್ ಅವರು ಹಾಲು ಕರ್ಕೋತಾ ಇದ್ದಾರೆ ಮೇಕೆದು ಕುರಿದು. ಸಬ್ ಇಸ್ಸೆ ಭಿ ನಿಕಲ್ತೆ ಅವ್ರು ಇಸ್ಸೆ ಭಿ ನಿಕಲ್ತಾ ಖಾಲಿ ಇಸ್ಸೆ ನಿಕಲ್ತಾ. ಮೇಕೆ ಹತ್ರ ಅಷ್ಟೇ ಹಾಲು ಕರ್ಕೋತಾರಂತೆ, ಕುರಿ ಹಾಲು ಕರ್ಕೊಳ್ಳಲ್ವ ಅಂತೆ. ಹಿಡಿದ್ರು ಮೇಕೆ ಹಿಡಿದ್ರು. अण्णा उन मेके मरी हिडकंडोरे. ये कितना साल पुराना है? कितना दिन पुराना है? 1 महीने की. 1 महीना महीने की 30 दिन की. 30 ದಿನದ ಮರಿ ಎಷ್ಟು ದೊಡ್ಡದಾಗಿದೆ ನೋಡಿ ಅಲ್ಲಿ. क्या नाम रखा इसका? कुछ नहीं ना, कोई नाम नहीं रखा. ये इसका आता है. और ये एक बार में कितना बच्चा देता है? ये साल में एक बार. साल में एक बार 1 या 2 बच्चा देता है? एक ही बच्चा देता है. हमारा उधर 3-4 बच्चे देता है ये वाला. इसको क्या बोलते? बकरी. इसको क्या बोलते हैं? बकरी. हमारा 3-4 बच्चा देता है उधर. साल में एक ही देता है. वो बेड भी एक ही. ಇಲ್ಲಿ ನೋಡಿ ಮೇಕೆನು ವರ್ಷಕ್ಕೆ ಒಂದೇ ಮರಿ ಹಾಕತ್ತಂತೆ. ನಮ್ಮ ಕಡೆ ಎಲ್ಲ ಒಂದೊಂದು 5-6 ಮರಿ ಎಲ್ಲ ಹಾಕವೆ ಮೇಕೆ. ವರ್ಷಕ್ಕೆ ಒಂದೇ ಮರಿ ಅಂತ 2 ಮರಿನೂ ಹಾಕಲ್ವಂತೆ ಇಲ್ಲಿ. ಇನ್ನೊಂದು ಮರಿ ಹಿಡ್ದವ್ರೆ ಮೇಕೆದು. इधर ಒಂದು ಸ್ವಲ್ಪ ಹಾಲು ಕರ್ಕೋತವ್ರೆ. ये आप लोग 1 लीटर निकलना है तो कम से कम 20-25 चाहिए ना आपको ये? नहीं हाँ
यही 2 लीटर निकाल देगी जब ताजी होगी। ताजी होगी। अब तो इसको सूखे हुए 7-8 महीने हो गए ना, अभी ये सूख रहा है। हाँ हाँ, अब ये फिर से जब बच्चा देगी तब 2-2 लीटर देगी। 2-2 लीटर एक और आप 2-2 लीटर नहीं निकलता है ना, यही निकल जाता है, ये 1.5-2 लीटर निकाल देती है। तब बेचते आप उसको? नहीं, पीते हैं लस्सी बना के घी लस्सी बना के घी खा जाता तैयार है। जाता है, या कुत्ते बिल्ले हो गया मातर बस ऐसे बेचता नहीं है। ಬೇಯಿಸ್ತಾನೆ ಏನ. ಇಲ್ಲಿ ಇವರು ನೋಡಿ 2-2 ಲೀಟ್ರ್ ಕರೀತಾವಂತೆ ಇಲ್ಲಿ ಮೇಕೆ ಹಾಲನ್ನ. ಅವಾಗ ಅವ್ರು ಹಾಲು ಕರ್ಕೊಂಡು ಅದರಲ್ಲಿ ಲಸ್ಸಿ ಮಾಡಿಕೊಂಡು ಮತ್ತು ತುಪ್ಪ ಮಾಡಿಕೊಂಡು ಕುಡಿತಾರಂತೆ. ಇಲ್ಲೊಂದು ಹೊಸದಾಗಿ ಮರಿ ಹಾಕಿದೆ. ಕಿತ್ನಾ ದಿನ ಹುआ ये? 5-6 दिन हुए ना. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮೇಕೆ ಪಕ್ಕದಲ್ಲಿ ಮರಿ ಇದೆ ನೋಡಿ. 400 ಕುರಿ 400 ಮೇಕೆ ಇದಾವಂತೆ. 400 ಮೇಕೆಗೆ ಬರೀ 5 ಮಾತ್ರ ಗಂಡಿದಾವಂತೆ, ಮಿಕ್ಕಿದೆಲ್ಲ ಹೆಣ್ಣು. ಅದರಲ್ಲಿ ಇಲ್ಲೊಂದು ಕಿಂಗ್ ಇದೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಕಿಂಗು ಹೆಂಗದೆ, ಎಷ್ಟು ದಪ್ಪ ಇದೆ ಇದ್ರ ಕೊಂಬುಗಳೆಲ್ಲ ನೋಡಿ, ಸಖತ್ತಾಗಿದೆ. ಇಲ್ಲೊಂದು ಗಂಡಿದೆ, ಎ ಬಿ ಏನಾ, ಇಲ್ಲೊಂದು ಗಂಡಿದೆ, ಇಲ್ಲೊಂದು ಗಂಡಿದೆ, ಓದ್ತಾ ಇವೆಲ್ಲ ಹೆಂಗವೆ ನೋಡಿ. ಏನಪ್ಪ ಉದೀರಾಯ, ಹೆಂಗೋ ಇದೆಯಾ? ಇಸ್ಕೋ ಇನ್ಶೂರೆನ್ಸ್ ಬನ್ನದ್ಯಾ? ಇವಕ್ಕೆಲ್ಲ ಇನ್ಶೂರೆನ್ಸ್ ಮಾಡ್ಸೋರು ನೋಡಿ. ಅಲ್ಲ ಏನಕ್ಕಂದ ಫ್ರೆಶ್ ನೋಡಿ ಹೆಂಗವನ ಶಿಷ್ಯ, ಹಿಂಗೆ ಅನ್ಕೊಂಡು. ಬನ್ನಿ ಒಳಗೋಗೋಣ. ನೋಡಿ, ನನಗೋಸ್ಕರ ಕುರಿ ಉಣ್ಣೆಯಿಂದ ತಯಾರಿಸಿದಂತಹ ಇದೇನಂತೀವಿ ಇದಕ್ಕೆ, ಶಾಲ್ ಅನ್ಬೋದು. ಶಾಲೇನಾ? ಶಾಲ್ ಹಾಸೋರೆ, ಕೂತ್ಕೊಳ್ಳೋಣ ಇದ್ರ ಮೇಲೆ. ನೋಡಿ ಕುಕ್ಕರ್ ಇಟ್ಕೊಂಡವ್ರೆ. ಅವಿ ಕ್ಯಾ ಕ್ಯಾ हो रहा है? बना रहे क्या? क्या क्या मतलब? एक में मटन है, चिकन सूप। चिकन, दूसरे में आएगा ये अपनी सोयाबीन प्लस मैगी। मैगी खाएंगे आप लोग? मैगी नहीं खाना? क्या करना, कभी मैं मटन नहीं खाता हूँ ना। आप मटन नहीं खाते? क्यों? ऐसे ही खाना यार, मैं नहीं खाता हूँ मटन। सच में मेरा घर में अंडा तक नहीं छूता नहीं है, फिर भी मैं सब कुछ खाता हूँ। मैं नहीं खाता, अच्छा नहीं लगता है ना। 1-2 टाइम हो जाएगा, बाद में ठीक हो जाएगा. ಇಲ್ಲಿ ಚಿಕನ್ ಮಟನ್ ಮ್ಯಾಗಿ ಎಲ್ಲ ರೆಡಿ ಮಾಡ್ತಾವ್ರೆ ಗಾಯ್ಸ್ ನಮಗೋಸ್ಕರ. ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಕೋಳಿದು ಕಾಲು ಸೂಪ್ ಮಾಡವ್ರೆ. ಕೋಳಿದು ಕಾಲು ಸೂಪು, ಇಲ್ಲ ಅನ್ನ, ಇಲ್ಲಿ ಚಪಾತಿ, ಇಲ್ಲಿ ಮ್ಯಾಗಿ, ಈ ಥರ ಎಲ್ಲ ಮಾಡ್ತಾವ್ರೆ ಗುರು. ये चावल बनाते हैं ना, इसको नमक लगाता है? नहीं, सिंपल है, नमक नहीं लगाता है, सब्जी में होगा नमक, सब्जी में होगा. ಅನ್ನಕ್ಕೆ ಇವ್ರು ಉಪ್ಪ ಕಲ್ಲಂತೆ ನೋಡಿ. ಇಲ್ಲಿ ಇಕ್ಳ ಹೆಂಗದ ನೋಡಿರೋದು, ಇಟ್ಕೊಳ್ಳೋದು. ಇಸ್ಕೊಂಡ್ ಬೋಲ್ತೆ ಇಕ್ಳ, ಸನ್ಸಿ. ಆಮೇಲೆ ಇದು ರೋಟಿ ಮಾಡೋ ತವಾ, ರೊಟ್ಟಿ ಮಾಡ್ತಾವ್ರೆ. ರೊಟ್ಟಿ ಸಖತ್ತಾಗಿದೆ ಇಲ್ಲಿ ನೋಡಿ, ಎಲ್ಲ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಗುರು. ಹೆಂಗ್ರು ಅವರೆಲ್ಲ ಫುಲ್ ಸ್ಟಾಕ್ ಇಟ್ಕೊಂಡವ್ರೆ ಆಯ್ತಾ, ಎಣ್ಣೆ ಗಿಣ್ಣೆ ಎಲ್ಲ ಸ್ಟಾಕ್ ಇಟ್ಕೊಂಡವ್ರೆ. ಇವಾಗ ತೆಗೆದ್ರು, ಇನ್ನೇನು ಊಟ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಎಣ್ಣೆ ತೆಗೆದ್ರು. ये 550 रुपये होता है ना इसका? 650. 100 रुपये एक्स्ट्रा ले आपसे. ಅಜ್ಜಿ 550 ರೂಪಾಯಿ ಇದೆ, ಇವ್ರ ಹತ್ರ 100 ರೂಪಾಯಿ ಜಾಸ್ತಿ ತಗೊಂಡವ್ರಂತೆ ಗುರು. ಇದಕ್ಕೆ ಆಫೀಸರ್ ಚಾಯ್ಸು. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಾನು, ಆಫೀಸರ್ ಚಾಯ್ಸು. ಲೆಟ್ಸ್ ಸಿ ಗೈಸ್, ಪಾರ್ಟಿ ನಡೀತಿದೆ ಇಲ್ಲಿ, ಓಪನ್ ಆಗ್ತಿದೆ ಆಫೀಸರ್ ಚಾಯ್ಸ್. ಇದು ವಯಸ್ಕರಿಗೆ ಮಾತ್ರ, ಚಿಕ್ಕ ಮಕ್ಕಳೆಲ್ಲ ಇಲ್ಲಿಗೆ ವಿಡಿಯೋ ನಿಲ್ಲಿಸ್ಬಿಟ್ಟು ನಾನು ಇದನ್ನೆಲ್ಲ ತೋರಿಸ್ತಿರ್ಲಿಲ್ಲ. ಬಟ್ ಏನಕ್ಕೆ ತೋರಿಸ್ತಿದ್ದೀನಿ ಅಂತಂದರೆ, ನಾನು ಇಲ್ಲಿ ಏನು ನಡೆಯುತ್ತೆ ಅದೆಲ್ಲ ಗೊತ್ತಾಗಬೇಕಲ್ವಾ. ಸೊ ಹಾಗಾಗಿ ಈ ಥರ ತೋರಿಸ್ತಿದ್ದೀನಿ. ಕ್ಲಾಸಿ ಬಾಸ್ ಎಲ್ಲರಿಗೂ ಪೆಗ್ ಹಾಕ್ತವ್ರೆ. ಅರೆ ಯಾರ್ ಆಪ್ಕಾ ನಾಮ್ ನೀ ಪೂಛಾ, ಆಪ್ಕಾ ನಾಮ್ ಕ್ಯಾ? ಅಣ್ಣನ ಹೆಸರು ಅಭಿಷೇಕ್ ಅಂತ, ಅಣ್ಣನ ಹೆಸರು ಮನೀಶ್ ಅಂತ. ಇಲ್ಲಿ ಊಟ ಮಾಡಕ್ಕೆ ನೋಡಿ ಹೆಂಗೆ ಇಟ್ಕೊಂಡವ್ರೆ. ಅರೆ ನನಗೋಸ್ಕರ ಅಂತಾನೆ ಇದನ್ನು ಕೊಟ್ಟವ್ರೆ ಗುರು, ತಾಮ್ರದ್ದು. ಮೇರೆ ಮೆಹಮಾನ್ ಕರ್ಕಿದ್ಯಾ ನಾ ಗೈಸ್? ಲೆಟ್ಸ್ ಹ್ಯಾವ್ ದಿಸ್. ಚಿಯರ್ಸ್. ಆಕ್ಚುಲಿ ನಾವಿಬ್ಬರೇ ಕುಡಿತಾ ಇರೋದು, ಅವ್ರು ಕುಡಿತಲ್ಲ, ಬರೀ ಊಟ ಮಾಡಿದವ್ರೆ. मैंने बोला हम दोनों ही पी रहे हैं, भैया लोग नहीं पी रहे.
हमारे बंदे देखेंगे वो बोलेंगे मैं तुम्हें पी दे ले ले यार वो दिए भाई मिक्सर रख डैडी में ये खा लीजिए गाइस ये कौन दिशा है तो चपाती ले लो हाँ ले लो कुछ भी ले लेते हैं थोड़ा स्ट्रांग बना है आपने ನಮ್ಮಪ್ಪ ನೋಡ್ರಿ ನೆಟ್ ಹೊಡಿತಾ ತಗೊಂಬರ್ಯ ಏರಿ ಬಿಲ್ಲ ಅಲ್ಲ ಸಮಜ ಇದು ಸ್ಯಾಂಪಲ್ ಹೋಗಿಲ್ಲ ತಾ ಇದೆ ಅಯ್ಯಲ್ಲ ಉಡೇ ಇದೆ ಅದು ನೋಡಿ ಕೋಳಿ ಕಾಲು ನಾನು ಫಸ್ಟ್ ಟೈಮ್ ಇಸ್ಕೋ ಖಾ ರहा हूं ಜೀವನ में ಕೋಳಿ ಕಾಲು ಮೊದಲನೇ ಸಲ ತಿಂತಾ ಇದ್ದೀನಿ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ हेलो चॉकलेट करना मैं मिठाला लाई इसको कैसा ऐसा खाना है हाँ हर एक चीज ट्राई मारना चाहिए ना हाँ अच्छा लगेगा तो उसको ले लेना मेरे को बस यही ಚೆನ್ನಾಗಿದೆ ಗುರು ನಾಟ್ ಬ್ಯಾಡ್ ಕೋಳಿ ಕಾಲು ಲಿಟ್ರಲಿ ಮಜಾ ಬರ್ತಿದೆ ನನಗೆ ಇದರಲ್ಲಿ 2 ಬೆರಳು ಸಂದಿನಲ್ಲಿ ಇದಿರುತ್ತೆ ಒಂಥರ ಇಟ್ಸ್ ಲೈಕ್ ಗಮ್ ಥರ ಇರುತ್ತೆ ಅಲ್ಲಿ ತಿನ್ನಬೇಕು ಇವಾಗ ಗೊತ್ತಾಯ್ತು ನನಗೆ ಬಟ್ ಕರ್ನಾಟಕದಲ್ಲಿ ಎಷ್ಟೊಂದು ಕೋಳಿ ಕಾಲು ನನಗೆ ಬಿಸಾಕ್ತಾರೆ ನೋಡಿ ನಾವಿವಾಗ ನಾಯಿಗಳು ಊಟ ಹಾಕೋಕೆ ಹೋಗ್ತಿದ್ದೀವಿ ಅದು ಹಾಲು ಇದು ಅನ್ನ ರೊಟ್ಟಿ ಎಲ್ಲೊಂದು ಮಿಕ್ಸ್ ಮಾಡಿ ಹಾಕ್ತವ್ರು ನೋಡಿ ಈ ನಾಯಿಗೆ ನೋಡಿ ಹಾಕಿದ್ರು ಸಣ್ಣ ಮರಿ ತಿನ್ನೋ ಪರವಾಗಿಲ್ಲ ತಿನ್ನೋ ಮಗ ನೋಡ್ರಿ ಟೈಗರ್ ಇದು ಟೈಗರ್ಗಿಟ್ರು ನಾಯಿನ ಹುಷಾರಾಗಿ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಅವ್ರಿಗೆ ನಾಯಿನಲ್ವಾ ಫುಲ್ ರಕ್ಷಣೆ ಕೊಡೋದು ಅದಕ್ಕೆ ಜಾಗಿ ಕನಕನತೆ ಕಪ್ರುಕ್ಕೆ ನೇನ ಟೀಗೆ ಜೊತೆ ಇನ್ನೊಂದೇನೆಂದರೆ ನೋಡಿ ಈ ನಾಯಿಗೆ ಅವ್ರು ಊಟ ಹಾಕಿಲ್ಲ ಬಟ್ ಅದು ಹೋಗಿ ಸಣ್ಣ ನಾಯಿ ಹತ್ರ ಜಗಳ ಆಡ್ತಿಲ್ಲ ಫುಲ್ ಬುದ್ಧಿವಂತ ನಾಯಿ ಇದು ಅಲ್ಲೆಲ್ಲ ಇಲ್ಲಿ ನೋಡ್ತಿರ್ಬೋದು ಈ ನಾಯಿಗೆ ಹಾಲು ಕಡಿಮೆ ಹಾಕೋರೆ ಅನ್ನ ಜಾಸ್ತಿ ಹಾಕೋರೆ ಹೊಡಿಯ ಇನ್ನೂ ಎಷ್ಟೊಂದು ಉಳಿದಿದೆ ಅನ್ನ ಹಾಲು ಎಷ್ಟೊಂದು ಉಳಿದಿದೆ ಇದನ್ನೆಲ್ಲ ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ನನಗೆ ಸಿಗೋಣ ಎಲ್ರಿಗೂ ಒಳ್ಳೇದಾಗಲಿ ಜೈ ಕರ್ನಾಟಕ ಮಾತೆ ನನ್ನ ಸೈಕಲ್ ಇಲ್ಲಿದೆ ಇಲ್ಲಿ ನನ್ನ ಟೆಂಟ್ ಇದೆ ಸಖತ್ ಚಳಿ ಆಗ್ತಿದೆ ಮಾತ್ರ ಸ್ನೇಹಿತರೆ ಪಾರ್ಟಿ ಎಲ್ಲ ಆಯಿತು ಸ್ವಲ್ಪ ಕಾನ್ಸ್ಟೆಂಟಾಗಿ ಇದ್ದೀನಿ ನಾವು ಅಂದರೆ ನಾನು ಜಾಸ್ತಿ ಎಲ್ಲ ಕುಡಿಯೋಕೆ ಹೋಗಲ್ಲ ಏನೋ ಲೈಟಾಗಿ ಅಲ್ಲಿ ಹ್ಯಾವ್ ಇಟ್ ಸದ್ಯಕ್ಕೆ ಮಲ್ಕೊಳ್ಳೋಂಥ ಸಮಯ ನೋಡಿ ಟೆಂಟ್ ಒಳಗಡೆ ಇದ್ದೀವಿ ಕಾಣಿಸ್ತಾ ಇದೆಯಲ್ಲ ಟೆಂಟ್ ಒಳಗಡೆ ಇದ್ದೀವಿ ಹಂಗೆ ಉಳ್ಕೊಂಬಿಡ್ತೀನಿ ಶಿವಾರ್ಪಣ ನಮಸ್ತು ಗೈಸ್ ನಾಳೆ ಸಿಗೋಣ ಗೈಸ್ ಎಲ್ರು ನಂಗೆ ಲೈಟಾಗಿ ಹ್ಯಾಂಗ್ ಓವರ್ ಆಗ್ತಿದೆ ಸೊ ನಾಳೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಮಾತೆ ನಿಮ್ಗೇನಾದರೂ ಇದೇ ಥರದ ಬದುಕನ್ನು ಬದುಕಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಈ ಯೂಟ್ಯೂಬ್ ವಿಡಿಯೋನ ನಿಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಸ್ಟೋರಿಗಳಲ್ಲಿ ಹಾಕ್ಕೊಳ್ಳಿ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಮಾತೆ